ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ತಲತಲಾಂತರದಿಂದಲೂ ಕೂಡ ಸಂಘರ್ಷ ನಡೀತಾನೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಈ ಬಾರಿಯೂ ಕೂಡ CWMA ತಮಿಳುನಾಡಿಗೆ 15 ದಿನಗಳ ಕಾಲ 16 TMC ಅಥವಾ 15.6 TMC ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಪನ್ನು ನೀಡಿದೆ. ಅಂದರೆ ಇದು ಕರ್ನಾಟಕಕ್ಕೆ ಅನ್ಯಾಯ. ಯಾವತ್ತಾದರೂ ಯೋಚನೆ ಮಾಡ್ತಾ ಇರ್ತೀವಿ, ಕರ್ನಾಟಕಕ್ಕೆ ನ್ಯಾಯ ಸಿಕ್ತು ಈ ಕಾವೇರಿ ನೀರಿನ ವಿಚಾರದಲ್ಲಿ ಅಂತ ಸುದ್ದಿ ಓದಬೇಕು ಅಂತ ಅಂದರೆ ಅಂಥ ಸುದ್ದಿಗಳು ಬರ್ತಾನೆ ಇಲ್ಲ. ಪದೇ ಪದೇ ಅನ್ಯಾಯ ಆಗ್ತಾ ಇರುವಂಥ ಸುದ್ದಿಗಳೇ ಬರ್ತಾ ಇದೆ. ಸೊ ಈಗ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊದಲಿಗೆ ತಮಿಳುನಾಡು ಕೇಳಿದ್ದು ಈ ಹಿಂದೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ. ದೇವರ ದಯೆಯಿಂದ ಕೇರಳದಲ್ಲಿ ಮತ್ತು ಕೊಡಗು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಯಿತು. ಅಲ್ಲಿಂದ 4 ಜಲಾಶಯಗಳು ಭರ್ತಿಯಾದವು. ಕಬಿನಿ ಜಲಾಶಯದಿಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹೋಯಿತು. ಇದೆಲ್ಲದರ ನಡುವೆ ಈಗ ಮತ್ತೆ ತಮಿಳುನಾಡು ನಮಗೆ ಇನ್ನೂ ಹೆಚ್ಚಾಗಿ ನೀರು ಬೇಕು, ಅಂದರೆ 30 TMC ನೀರು ಬೇಕು 15 ದಿನಗಳಲ್ಲಿ ನಮಗೆ ಅಂತ ಹೇಳಿ ಮತ್ತೆ CWMA ಮೆಟ್ಟಿಲನ್ನು ಏರಿತ್ತು. ನೋಡಿದರೆ ನಿನ್ನೆ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರದಿಂದ ಹೋಗಿದ್ರು, ಸಭೆಯಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕದ ವಾಸ್ತವ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆ CWMAಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ರು ಅಥವಾ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ತಮಿಳುನಾಡಿನ ಪರವಾಗಿಯೇ ಇಲ್ಲಿ ತೀರ್ಪು ಬಂದಿರೋದು. ಇದು ಕನ್ನಡಿಗರಿಗೆ ಮಾಡಿದ ಅನ್ಯಾಯ. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಕಾವೇರಿ ಯುದ್ಧ, ಕರ್ನಾಟಕ ಬಂದ್. ನಾನು ರಾಮ್ ಬಡ್ಗೇರ್. ಕಾವೇರಿ ಯುದ್ಧ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಕರ್ನಾಟಕದಲ್ಲಂತೂ ಕನ್ನಡಿಗರು, ಅದರಲ್ಲೂ ಕನ್ನಡ ಪರ ಸಂಘಟನೆಯವರು, ರೈತರು ಎಸ್ಪೆಷಲಿ ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಅನ್ಯಾಯ ಆಗುತ್ತಲೇ ಹೋಗ್ತಾ ಇದೆ. ತಮಿಳುನಾಡಿನ ಬೇಡಿಕೆಯನ್ನೇ ಎತ್ತಿ ಹಿಡಿದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿರೋದು. ತಮಿಳುನಾಡಿಗೆ ಬಿಡಲೇಬೇಕು 15 TMC ನೀರು. ಸಂಕಷ್ಟ ಸೂತ್ರಕ್ಕಿಲ್ವಾ ಹಾಗಾದ್ರೆ ಬೆಲೆ? ನಾಳೆ ನಿರ್ಣಾಯಕ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ವಾದ ಹೇಗಿರಬೇಕು? ಕಾವೇರಿ ಕಿಚ್ಚಿಗೆ ನಾಳೆ ಬಂದಾಗುತ್ತಾ ಹಾಗಾದ್ರೆ ಕರ್ನಾಟಕ? ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದಾಗುತ್ತಾ? ಈಗಾಗಲೇ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಮತ್ತೊಂದು ಕಡೆ ಬಂದ್ ಬೇಡ, ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಕೆಲವು ಸಂಘಟನೆಗಳವರು ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾಳೆ ಅಸಲಿಗೆ ಬಂದ್ ಇರುತ್ತಾ ಇಲ್ವಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಮಂಡ್ಯದಲ್ಲಿ ಬೆಳ್ಳಂ ಬೆಳಗ್ಗೆಯೇ ರೈತರ ಕಿಚ್ಚು ಶುರುವಾಗಿದೆ. ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅಪ್ಪಿಕೋ ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ಇಂದು CM DK ಶಿವಕುಮಾರ್ ನೇತೃತ್ವದಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ನಡೆಯುತ್ತೆ. ಸಚಿವರ ಜೊತೆ ಕಾವೇರಿ ಚರ್ಚೆಯನ್ನ ನಡೆಸಲಿದ್ದಾರೆ CM DK ಶಿವಕುಮಾರ್ ಅವರು. ಏನು ಮಾಡಬಹುದು ಹಾಗಾದ್ರೆ? ತಮಿಳುನಾಡು ಸಲ್ಲಿಸಿರುವಂತ ಅರ್ಜಿ ವಿಚಾರಣೆ ಗುರುವಾರ ನಡೆಯುತ್ತೆ. ಆ ದಿನ ಯಾವ ರೀತಿಯಾಗಿ ವಾದವನ್ನ ಮಾಡಬೇಕು ಕರ್ನಾಟಕ, ಅದು ಈಗಿರುವಂತ ಪ್ರಶ್ನೆ. ನೀರು ಬಿಡೋದಕ್ಕೆ ಸಮಸ್ಯೆ ಇಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಅಂದುಕೊಂಡ ರೀತಿಯಲ್ಲಿ ಮಳೆ ಆಗಿಲ್ಲ. ಮಳೆ ಆಗಿದ್ರೆ, ನಮ್ಮ ಡ್ಯಾಮ್ಗಳೆಲ್ಲ ಭರ್ತಿಯಾಗಿದ್ರೆ ನಮಗೆ ನೀರು ಸಾಲುತ್ತೆ, ನಮಗೆ ಯಾಕಪ್ಪ ಬೇಕು ಅಂತ ಅನ್ಕೊಂಡಿದ್ರೆ ನೀರನ್ನ ಬಿಡುವಂತ ಅಥವಾ ಬಿಡದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ
ಈಗ ನೀರು ಬಿಡಲೇಬೇಕು, ಅದರಲ್ಲೂ 15 ದಿನಗಳಲ್ಲಿ 15.6 TMC ನೀರು ಬಿಡಬೇಕು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೋ ಇಲ್ವೋ ಕನ್ಫರ್ಮ್ ಇಲ್ಲ.